ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಟಪಟ ಅಂತ ಮಾತಾಡ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಡಾಲಿಗೆ, ಇದು ನನ್ನ ಬೇಬಿ, ಅವಳೇ ಈಗ ಬೇಬಿ ಯಾಕೆ ಅಮ್ಮ ಆಗಿದ್ದಾಳೆ, ಓಕೆನಾ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಯಾಕ್ರಿ ಜನರೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ನನ್ನ ಡಾಲಿಗೆ ಸ್ನಾನ ಮಾಡಿಸುವ ಕಾರ್ಯಕ್ರಮ ನಡೀತಾ ಇದೆ. ಅವಳ ಕೂದಲು ಕಟ್ ಮಾಡಿದ್ದೀವಿ, ಯಾಕಂದ್ರೆ ತುಂಬ ಜನ ಕೇಳ್ತಾಯಿದ್ರು. ಯಾಕಂತ ಹೇಳಿದ್ರೆ ಅದಕ್ಕೆ ತುಂಬ ಏನುಗಳಾಗಿತ್ತು, ಅದು ಬೇರೆ ಬೆಕ್ಕಳ ಜೊತೆ ಸೇರುತ್ತಲ್ವಾ, ಸೊ ಅದಕ್ಕೋಸ್ಕರ ಆಟ ಆಡೋಕ್ಕೆಲ್ಲ ಹೋಗುತ್ತೆ, ಏನುಗಳಾಗಿತ್ತು. ಅದಾದಮೇಲೆ ಸ್ವಲ್ಪ ಸ್ಕಿನ್ನು ಅವಳಿಗೆ ಈ ಒಂದು ಬಿಸಿಲಿನ ಟೈಮಲ್ಲಿ ತುಂಬ ಸೆಕೆ ಆಗುತ್ತೆ, ಅದಕ್ಕೋಸ್ಕರ ನಾವು ಹೇರ್ ಕಟ್ ಮಾಡಿದ್ದು. ಇಲ್ಲಾಂದರೆ ನಮ್ಮ ಚಂದದ ಬೆಕ್ಕನ್ನು ಹೇರ್ ಕಟ್ ಮಾಡಿ ಹೀಗೆ ಎಂಥ ಪ್ರೇತ ಮಾಡಲಿಕ್ಕೆ ನಮಗೆ ಎಂಥ ಹುಚ್ಚ, ಸೊ ಅದಕ್ಕೋಸ್ಕರ ಮಾಡಿದ್ವಿ. ಸೊ ಬನ್ನಿ ಡಾಲಿಗೆ ಸ್ನಾನ ಮಾಡಿಸೋಣ. ಹೇಗೆ ಮಾಡಿಸ್ತೀನಿ, ನಮ್ಮ ಡಾಲಿ ಯಾವ ಥರ ಎಲ್ಲ ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. ಅಲ್ವಾ ಡಾಲಿ, ಜಾಸ್ತಿ ಅಲ್ವಾ ಡಾಲಿ, ಗಂಗಾ ಸಿಂಧು ಸರಸ್ವತಿ ಜಯಮುನಾ ಗೋದಾವರಿ ನರ್ಮದಾ ಕಾವೇರಿ ಸರಿಯು ಮಹೇಂದ್ರ ತನಯ ಚರಮಣವತಿ ವೇದಿಕಾ. ಎಲ್ಲ खूप थंड ಇದೆ. ಕ್ಷಿಪ್ರಾ ವೇತ್ರವತಿ ಮಹಾಸು. ಡಾಲಿ ಆಲ್ಮೋಸ್ಟು ತುಂಬ ಏನು ಇರಿಟೇಟ್ ಮಾಡಲ್ಲ ಅಥವಾ ಜಾಸ್ತಿ ಅಗ್ರೆಸಿವ್ ಆಗಲ್ಲ, ಯಾಕೆಂದರೆ ಅವಳಿಗೆ ಚಿಕ್ಕ ವಯಸ್ಸಿಂದ ಸ್ನಾನ ಮಾಡಿಸಿ ಅಭ್ಯಾಸ ಇದೆ. ಸೊ ಆದ್ರೂ ಸಡನ್ ಅವಳಿಗೆ ತುಂಬ ತಿಂಗಳಾದಮೇಲೆ ಸ್ನಾನ ಮಾಡಿಸುವಾಗ ಅವಳಿಗೆ ಒಂಥರ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಆಚೆ ಈಚೆ ಓಡಾಡ್ತಾಳೆ. ನಮಗೇನು ತೊಂದರೆ ಕೊಟ್ಟಿಲ್ಲ, ಆರಾಮ್ಸೆ ನಾವು ಸ್ನಾನ ಮಾಡಿಸಿದ್ವಿ. ಬಟ್ ಅವಳು ಹೇರ್ ಇರಬೇಕಾದ್ರೂ ನಮಗೆ ನೀರು ಕ್ಲೀನಾಗಿ ಹೋಗ್ತಾ ಇರಲಿಲ್ಲ. ಈಗಲೂ ಕರೆಕ್ಟಾಗಿ ನೀರು ಅವಳ ಬಾಡಿಗೆ ಕುತ್ಕೊಳ್ಳೋದೇ ಇಲ್ಲ, ತುಂಬ ನೀರು ಹಾಕಬೇಕು. ಸೊ ಇವಳಿಗೆ ವಾಮ್ ವಾಟರ್ ಹಾಕ್ತಾಯಿದ್ದೀವಿ, ತಣ್ಣಗಿರೋ ನೀರು ಅಲ್ಲ, ತುಂಬ ಬಿಸಿನೂ ಅಲ್ಲ, ನಾರ್ಮಲ್ ಬೆಚ್ಚಗಿನ ನೀರನ್ನು, ಬಿಕಾಸ್ ಅವಳಿಗೆ ಥಂಡಿ ಆಗಬಾರ್ದು ಅಂತ. ಇರಡಾಲಿ ಗಮ್ ಅನ್ಬಾರ್ದ ನೀನು, ನೀರು ಮತ್ತೆ ಶಾಂಪು ಕೊಡು ಅಂದೆ. ಡಾಲಿ ಗಮ್ ಅಂತಿದ್ದಾಳೆ. ಡೈರೆಕ್ಟ್ ಶಾಂಪು ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನೀರಿಗೆ ಹಾಕಿ ಶಾಂಪೂನ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಕೂದಲು ಬರೋಕ್ಕೆ ಇನ್ನೂ ಒಂದು 4-5 ತಿಂಗಳಾಗ ಸಾಕು ಬಿಡಮ್ಮ, ಎಷ್ಟು ತೊಳಿತೈತಿ ಕಾನೆ. ಅಯ್ಯೋ ಕುಂಟೆ ಸುಮ್ಮನೆ ಕುಂಟೆ ಡೈಲಿ ತೊಳಿಕಿಲ್ಲ ಅವಳು, ಕುಂಟೆ ಡೈಲಿ ತೊಳಿಕಿಲ್ಲ ಅವಳು ಅಲ್ಲದಲ್ಲೇ ಕುಂಟೆ ಡೈಲಿ ತೊಳೆಯಕಿಲ್ಲ, ನನಗೆ ಚೆನ್ನಾಗಿ ತೊಳಿಬೇಕು ಕುಂಡೆನ. ಗಬ್ಬಿ ಗಬ್ಬಿ ಕಾಲ ತೊಳಿಬೇಕು ಕಣವ, ಕಾಲೆಲ್ಲ ತೊಳಿಬೇಕು. ಎಷ್ಟು ದಿನ ಆಯ್ತು ಕಾಲು ತೊಳೆದು ಡಲಿಯ ಡಲಿಯ. ಏನ್ ಮಾಡ್ತಿಲ್ಲ ಮಗನೇ, ಮಾಲೀಶ್ ಮಾಡ್ತೇನೆ ಅಷ್ಟೇ, ನಿನಗೆ ನೋವಾಗಂಗೆ ಮಾಡ್ತಿದ್ದೀರಾ ಅಲ್ವಾ? ಹಾಂ ಎಲ್ಲ ಆಮೇಲೆ ವಯಸ್ಸಿನ ಮಗಳೇ ಆಯ್ತಾ. ಮೈ ಒದರ್ಬಾರ್ದು ಡಾಲಿ, ಅವ್ರು ಹೇಳ್ಬಿಟ್ರೆ ಗೊತ್ತಾಗ್ಬಿಡ್ತಾವೆ. ಡಾಲಿ ಜಾಸ್ತಿ ಕಾಣಿದೆ ಗಬ್ಬಿ ಗಬ್ಬಿ, ಫುಡ್ಡು ತಿಂದು ಗಬ್ಬಿ. ಮಕ್ಕಳೆಲ್ಲ ಒರೆಸ್ಕೊಂತ ಇರ್ತಾರೆ, ತೊಳ್ಕೊತ ಮಕ್ಕಳು ಏನು ಕಲಿತಿರಲ್ಲ, ಕ್ಲೀನ್ ಮಾಡ್ಕೊಂತಾರೆ. ಕಿವಿಗೇನು ಹಾಕ್ಬೇಡ, ಇಷ್ಟು ಮಾತ್ರ. ನಾನು ಗೊತ್ತಮ್ಮ, ಇವತ್ತು ಬಂದ್ಬಿಟ್ಟು ಸ್ನಾನ ಮಾಡ್ಸಕ್ಕೆ ಕಿವಿಗೆ ಹಾಕ್ಬೇಡ, ತಲೆಗೆ ಹಾಕ್ಬೇಡ. ಅದು ಬೇಕು ಒಂದ್ಸತಿ ಕಟಕ್ನಾಗ ಥರ ಆಡ್ತಾಳೆ ಅವಳು, ಅದಕ್ಕೆ ನಾನು ಹಿಡ್ಕೊಂಡು ಮಾಡ್ಸೋಕ್ಕಾಗ್ದೇ ಇದು ಮಾಡ್ತೀನಿ. ತಗೊಳ್ಳೋಣ ಬೇರೆ ಇಷ್ಟ. ಅದೇ ಚೆನ್ನಾಗೈತೆ ಬಂದೆ, ನೀರು ಚೆನ್ನಾಗೈತಪ್ಪ. ಚೆನ್ನಾಗೈತಲ್ಲ ಬೆಚ್ಚ ಬೆಚ್ಚಗೆ ನೀರು. ಹಾಂ ಹೊಡಿತಲ್ಲ ಮಗನೇ ನಿನಗೆ ಹೆಚ್ಚು. ಚೆನ್ನಾಗೈತಲ್ವಾ, ಬಿಸಿ ಬಿಸಿ ನೀರು ಡಲಿ ಮಕ್ಕಳೈತೈತೆ ಅವಳು. ಅದಕ್ಕೆ ಸುಮ್ಮನೆ ಸುಳ್ಳಿನ ತೊಳೆ ಜಾಸ್ತಿ ರಸ ಮಾಡ್ತಾರೆ. ಕಣ್ಣೀರಾಗಿರೋ ಸ್ವಲ್ಪ ಒದ್ದಾಡ್ತಿದ್ವಿ.
ಆಯ್ತಲ್ಲ ಡಲ್ಲಿ ಕ್ಲೀನಾಗಿ ಹೋಯ್ತು ಮೊದಲೇ ಜಾಸ್ತಿ ಕೆಳಗಡೆ ಒಂಚೂರು ಜಾಸ್ತಿ ಕಲ್ ಮಾಡ್ತೀವಿ ಕ್ಲೀನ್ ಆಯ್ತು ಸಾಕು ನಡೆಸ್ಕೊಳ್ಳ ನಾವು ಮತ್ತೆ ಚಳಿ ಆಗುತ್ತದೆ ಅವು ಗಾಳಿ ಬಂದಾಗ ನಾವು ಬಿಸಿಲಿಗೆ ಹಾಕ್ಕೊಂಡ್ರೆ ಆಯ್ತಿರವ ಆಯ್ತು ಅವಳೇನು ಕ್ಯಾಪ್ಚರೇ ಆಗಿಲ್ಲ ನಡುವೆ ಗೊತ್ತಾಯ್ತು ಅವ್ರಿಗೆ ಚೆನ್ನಾಗಿ ಓಡಿಸಾಯ್ತಾ ನೀರೆಲ್ಲ ಎಳ್ಕೊಳತ್ತೆ ಕಾಟನಲ್ಲ ಇರುವ ಡಲ್ಲಿ ಇರುವ ಡಲ್ಲಿ ತಗೊಂಡು ಈಗ ಡಾಲಿಗೆ ಕ್ಲೀನಾಗಿ ಅವಳಿಗೆ ಇರುವಂತಹ ವೆಟ್ಟನ್ನೆಲ್ಲ ಡ್ರೈ ಮಾಡೋದಕ್ಕೋಸ್ಕರ ಒಂದು ವೈಟ್ ಬಟ್ಟೆಯಲ್ಲಿ ಅವಳನ್ನ ಸುತ್ಕೊಂಡು ಹೋಗಿ ಒರೆಸ್ತಾ ಇದ್ದೀನಿ. ಸೊ ನನ್ನ ಅಮ್ಮನೂ ಬಂದು ಜಾಯ್ನ್ ಆಗಿ ಒರೆಸ್ತಾ ಇದ್ದಾರೆ. ಸೊ ನೀವು ನಿಮ್ಮ ಪೆಟ್ಗೆ ಯಾವ ಥರ ನೀವು ಸ್ನಾನ ಮಾಡಿಸ್ತೀರಾ ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಗ್ರೂಮಿಂಗ್ ಮಾಡಿಸ್ಕೊಂಡು ಬರ್ತೀರಾ, ಯಾವ ಥರ ನೀವು ನಿಮ್ಮ ಪೆಟ್ನ ಕೇರ್ ಮಾಡ್ತೀರಾ ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಯಾರು ಪೆಟ್ ಲವರ್ ಇದ್ದಾರೆ, ಹಾಗೆಯೇ ಯಾರಿಗೆ ಇನ್ನೂ ಕೂಡ ಕ್ಯಾಟ್ಗೆ ಸ್ನಾನ ಮಾಡ್ಸೋಕ್ಕೆ ಬರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಥರ್ಸ್ಡೇ ಸಹ ಬರಲಿಕ್ಕಿಲ್ವಾ ಓನಾ ಓನೆ ಇಲ್ವಾ ಇಲ್ವಾ ನಲ್ಲಿ ನಲ್ಲಿ ಇಲ್ವಾ ಎಷ್ಟೇ ನಾವು ಮಾಡಿದ್ರೆ ಸಹ ಅವರಿಗೆ ಅವರ ಕೆಲಸ ಮಾಡ್ಕೊಂಡಿಲ್ಲ ಅಂದ್ರೆ ಸಮಾಧಾನ. ಮತ್ತೆ ಮಣ್ಣಿಗೆ ಹೋಗ್ಬೇಡ, ನಾನು ಅಷ್ಟು ಕಷ್ಟಪಟ್ಟು ಸ್ನಾನ ಮಾಡಿಸಿ ನೀನು ಮಣ್ಣಿಗೆ ಹೋಗ್ಲಿಕ್ಕಾ? ಸೊ ಇದು ನಮ್ಮ ಫಸ್ಟ್ ಇದ್ದಂತಹ ಹಳೆ ಮನೆ. ಈಗ ನಾವು ಬೇರೆ ಕಡೆ ಇದ್ದೀವಿ, ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಆ ಕಡೆನೇ ಇರೋದು. ಈಗ ನೋಡಿ ನನಗೆ ಪಾತ್ರೆ ಕೊಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ನೀವು ಓಡೋಗ್ತಾಳೆ ನೋಡಿ ಕಳೀತಾರೆ. ಓನೆ ಕೋನೆ ಬೈ ಡಾಲಿ ನೆಕ್ಕೊಂಬ. ಸೊ ಡಾಲಿ ಇಲ್ಲೇ ಇರ್ತಾಳೆ, ಮತ್ತೆ ಬರ್ತಾಳೆ ಅವಳೇ ನಡ್ಕೊಂಡು. ಇದು ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಸುರತ್ಕಲ್ ರೈಲ್ವೆ ಸ್ಟೇಷನ್. ಇಲ್ಲಿ ಫಸ್ಟ್ ಮನೆ ಇತ್ತು, ಈಗ ಅಲ್ಲಿ ಇದೆ ಆ ಕಡೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ನಾಯಿಗಳು ನೋಡಿ ಹೆಂಗೆ ಕೂತಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.